ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ರೆಡಿ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಂದರೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಂದರೆ ನಾನು ಬ್ರೈಟ್ ಟು ಬಿ ಅಲ್ಲೆಲ್ಲ ನೋಡಿರ್ತೀರ ನೀವು ಆ ವ್ಲಾಗ್ನ. ಅದರಲ್ಲಿ ಯಾರ್ಯಾರು ಇದ್ದಾರೆ ಅದರಲ್ಲಿ 3 ಜನ ಬರ್ತಾಯಿಲ್ಲ. ಸೊ ಇವಾಗ ಬರೋರನ್ನ ಅಷ್ಟೇ ನಾನು ಮೀಟ್ ಮಾಡ್ತಾ ಇದ್ದೀನಿ. ಏನಂದರೆ ಒಂದು ಲಂಚ್ಗೆ ಹೋಗೋಣ ಅಂತ. ತುಂಬ ಟೈಮ್ ಆಗಿತ್ತು ಗೈಸ್. ನಾನು ಮೀಟ್ ಮಾಡಿದ್ದೆ ಎಲ್ಲರೂ ನಾನು ಬ್ರೈಟ್ ಟು ಬಿ ದಿನಾನೇ. ಅದಾದಮೇಲೆ ನಾನು ಮದುವೆಲಿ ಬ್ಯುಸಿ ಆಗೋದೆ. ಸೊ ಅವಾಗ ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಅದೇ ಇವತ್ತು ವೀಕ್ ಆಫ್ ಇರೋದ್ರಿಂದ ಇವತ್ತು ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಅದೇ ಇವಾಗ ಲಂಚ್ಗೆ ಹೋಗಬೇಕು. ಇವಾಗ ನನ್ನ ತಂಗಿ ಫ್ರೆಂಡ್ ಕೂಡ ಮನೆಗೆ ಬರ್ತಾಯಿದ್ದಾಳೆ, ನನ್ನ ಫ್ರೆಂಡ್ ಕೂಡ ಬರ್ತಾಯಿದ್ದಾಳೆ. ಅವರೆಲ್ಲರೂ ಬಂದಮೇಲೆ ಒಟ್ಟಿಗೆ ಹೊರಡಬೇಕು. ಗೈಸ್, ನನ್ನ ವ್ಲಾಗ್ಸ್ ಯಾರ್ಯಾರು ನೋಡಿಲ್ಲ ಅಂದರೆ ಹಳೆ ವ್ಲಾಗ್ಸು, ನನ್ನ ಮದುವೆದಾಗಿರ್ಬೋದು, ನನ್ನ ಮದುವೆ ಶಾಸ್ತ್ರದ ವೀಡಿಯೋಸ್ ಆಗಿರ್ಬೋದು, ಎಲ್ಲರೂ ಹೋಗಿ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಹಲೋ, ಹಾಯ್. ಏನಿದು ಹೊಸ ಲುಕ್? ಹೊಸ ಲುಕ್ ಏನಿಲ್ಲ, ಸಮ್ಮರ್ ಅಲ್ವಾ? ಸಮ್ಮರ್ಗಾ? ಎಸ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಹೊರಗಡೆ. ಜೋರಾಗಿ ಮಾತಾಡು. ಔಟ್ಸೈಡ್. ಓಕೆ, ಹಾಯ್ ಮಾಡಿ, ಜೋರಾಗಿ ಹೇಳಿ. ಹಾಯ್. ತುಂಬ ದಿನ ಆಗಿತ್ತು, ನಮ್ಮ ಅಪ್ಪಾಜಿನ ತೋರಿಸಿರಲಿಲ್ಲ. ಅವರು ಕೆಲಸ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊಟ್ಟೋಗ್ಬಿಡ್ತಾರೆ. ಸಿಗೋದೇ ಇಲ್ಲ, ಬರೋದೇ ಈವ್ನಿಂಗ್ ಆಗುತ್ತೆ. ಇವತ್ತು ಸಂಡೇ ಅಲ್ವಾ? ಸಂಡೇನೇ ತಾನೇ ಇವತ್ತು. ನೈಟ್ ಶಿಫ್ಟ್ ಮಾಡಿ ಡೇಟ್ ಎಲ್ಲ ಮರ್ತೋಗ್ತೈತೆ ಗೈಸ್. ಅದಕ್ಕೆ ನೈಟ್ ಶಿಫ್ಟ್ ನೈಟ್ ಡ್ಯೂಟಿ ಮಾಡಿ ಅಷ್ಟೇ. ಬನ್ನಿ ಇಲ್ಲಿ. ಇಲ್ಲ ಅಂದರೆ ಅವರು ಪಾಪ ಎಲ್ಲ ಕೆಲಸ ಎಲ್ಲ ಮಾಡಿ ಸ್ನಾನ ಅಂದರೆ ಫ್ರೆಶ್ ಆಗಿಲ್ಲ, ಹಾಗಾಗಿ ನನ್ನ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಅವರೆಲ್ಲ ಬಂದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿ. ಗೈಸ್, ನಾವು ಇನ್ನೇನು ಎಷ್ಟು ಮೀಟರ್ಸ್ ಇದೆಯಮ್ಮ? 130 ಮೀಟರ್. 130 ಮೀಟರ್ಸ್ ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಮೇಘನ ನಮ್ಮ ಮೋಟು ಆಯ್ ಮೇಡಮ್ ಕಾಯ್ತಾ ಇದ್ಲ ಅವಾಗಲಿಂದ ಆಯ್ ಮಾಡಬೇಕು ಅಂತ. ಮೋನಿಕಾ ಇಲ್ಲ, ಮೋನಿಕಾ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಅಂದರು. ನನ್ನ ಫ್ರೆಂಡ್ ಸ್ನೇಹ ಆಯ್. ಇನ್ನೇನು ಬಂದ್ವಿ ಗೈಸ್, ರೀಚ್ ಆದ್ವಿ. ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ರೀಚ್ ಆದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನರಿ. ಆಯ್ ಮಾಡು ಮೇಘನಾ. ಸ್ನೇಹ ಆಯ್. ಚೆನ್ನಾಗಿದೆ ಅಂದರೆ ಸಚ್ ಅ ನೈಸ್ ಪ್ಲೇಸ್ ಗೈಸ್. ಇನ್ನೂ ಒಬ್ಳು ಬರಬೇಕಿತ್ತು, ಇನ್ನೂ 3 ಜನ ಬರಬೇಕಿತ್ತು, ಬಂದಿಲ್ಲ, ಮಿಸ್ ಆದರು. ಈಗ ಇವರು ಆರ್ಡರ್ ಮಾಡ್ತಾ ಇದ್ದಾರೆ. ಏನೋ ಡ್ರಿಂಕ್ ಬೇಕಂತೆ, ಡ್ರಿಂಕು, ಐ ಮೀನ್ ಜ್ಯೂಸು ಗೈಸ್. ಪಾಪ ಬರ್ತೀವಿ, ಬೇಕಾದ್ರೆ ನೋಡ್ಕೊಳ್ಳಿ, ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅದನ್ನು. ಇವಳು ನೋಡಿ ಹೆಂಗೆ ನೋಡ್ತಿದ್ದಾಳೆ. ಏನು ನಿನ್ನ ಪ್ರಾಬ್ಲಮ್ ಗೈಸ್? ಇವಳು ಒಂದು ನಾಯಿಗೆ ಎದ್ರುಕೊಂತಾಳಲ್ಲ ಹಂಗೆ ಇವಳು ಅಲ್ವಾ? ಮನೇಲಿ ನೋಡಿ ಮೇಡಮ್, ಇಲ್ಲಿ ಮನೇಲಿ ಸಾಕಿರೋ ನಾಯಿಗೂ ಎದ್ರುಕೊಂತಾಳೆ ಅಂದರೆ ಏನು ಹೇಳೋಣ. ಓಕೆ, ಈಗ ಆರ್ಡರ್ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲು ಆಚೆ. ಸಿಗ್ತೀವಿ ಆರ್ಡರ್ ಮಾಡಿಬಿಟ್ಟು. ಏನು ಬೇಕಮ್ಮ ನಿಂಗೆ? ಹೇಳು. ಹೀರೋ ಗೈಸ್, ಇವರಿಬ್ರು ಕಿತ್ತಾಡ್ತಾರೆ. ಕುಡಿತಾರೆ ಆರೆಂಜ್ ಜ್ಯೂಸು. ಸೈಡ್ಸ್ ಆರ್ಡರ್ ಮಾಡು ಅಂತವಳೆ. ಏನು ಎಣ್ಣೆ ಹೊಡೆಯೋಕೆ ಬಂದಿದ್ಯಾ ನೀನು ಇಲ್ಲಿ? ಗೈಸ್, ನಾವು ಯಾರು ಡ್ರಿಂಕ್ಸ್ ಎಲ್ಲ ಮಾಡಲ್ಲ, ಜಸ್ಟ್ ಅದೇ ಸಾಫ್ಟ್ ಡ್ರಿಂಕ್ಸ್ನ ಆರ್ಡ್ರ್ ಮಾಡಿದಾಗ ಅದಕ್ಕೊಳ್ಳಿ ತಮಾಷೆ ಮಾಡ್ತಿದ್ದಾರೆ. ಇನ್ನು ಅದನ್ನು ನೀವು ಇವ್ರು ಹೆಣ್ಮಕ್ಳು ಕುಡಿತಾರೆ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ, ಅದೆಲ್ಲ ಏನಿಲ್ಲ, ಸುಮ್ಮನೆ ಅಲ್ವಾ ಅಮ್ಮ? ಎಸ್, ಅದರೆಲ್ಲ ಕಮೆಂಟ್ ಮಾಡಬೇಡಿ, ನಾವು ಗುಡ್ ಗರ್ಲ್ಸ್. ಬೇಕಾದ್ರೆ ಬರುತ್ತೆ, ಅದನ್ನು ನಿಮಗೆ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಚೆನ್ನಾಗಿದೆ ಗೈಸ್, ಆಂಬಿಯನ್ಸ್ ಮಾತ್ರ ಮಸ್ತಾಗಿದೆ ಗೈಸ್. ಚಿಲ್ಲಿ, ಮ್ಯಾಂಗೋ ಚಿಲ್ಲಿ. ನಮ್ಮದು ಚಿಲ್ಲಿ ಬಂತು ಗೈಸ್, ನನಗೆ ಸ್ಪೈಸಿ ಇಷ್ಟ. ಥ್ಯಾಂಕ್ ಯು. ಫುಲ್ಲು ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ವೆಯ್ಟಿಂಗ್ ಫೈನಲಿ ಬಂತು. ಇದೇನು ಮೆಣಸಿನ್ಕಾಯಿ ಉದುರಿಸ್ಬಿಟ್ಟು ಆರೆಂಜ್ ಸಿಂಡ್ರಲ್ಲ.
ನೋಡಿ ಗೈಸ್, ನಮ್ಮ ಹುಡುಗಿ ಬ್ಲಶ್ ಎಲ್ಲ ಹಾಕೊಂಡು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಅವಳು ನೋಡಿ ಆ್ಯಂಗಲಲ್ಲಿ ವಿಡಿಯೋ ಹಿಡಿತಾ ಇದ್ದಾಳೆ. ನೋಡಿ ಗೈಸ್, ಎಗ್ ಚಿಲ್ಲಿ, ಬಟರ್ ಗಾರ್ಲಿಕ್ ಪ್ರಾನ್, ಇದೇನಿದು ಚಿಕನ್ ಸುಕ್ಕ. ನಾನಿದು ಆರೆಂಜ್ ಟ್ಯಾಂಗೋ ತೊಗೊಂಡಿದ್ದೀನಿ, ವೈನ್ ಅಷ್ಟೇ. ಓಕೆ ಗೈಸ್, ಫುಡ್ ಏನು ಅಷ್ಟು ಹೇಳ್ಕೊಳೋ ಥರ ಏನಿಲ್ಲ. ಓಕೆ ಆಗಿದೆ, ತಿನ್ಬೋದು. ಬಂದರೆ ಇಲ್ಲಿ ಆ್ಯಂಬಿಯನ್ಸ್ಗೋಸ್ಕರ ಬರ್ತಾರೆ ಅಷ್ಟೇ ಜನ. ನಮಗೆ ಫುಡ್ಡು ಓಕೆ ಅನಿಸ್ತಾ ಇರುತ್ತೆ. ಏನಿದು ತಂದೂರಿ? ಹಾಂ, ಬ್ಯಾಟಿಂಗ್ ರೆಡಿ. ಆಗಲೇ ಸ್ಟಾರ್ಟರ್ಸ್ ಆಯಿತು. ಇದು ಸ್ಟಾರ್ಟರೇ. ಈಗ ಮೇನ್ ಕೋರ್ಸ್ ಇನ್ನೂ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು. ಇದು ಯಾವುದು ರೆಸ್ಟೋರೆಂಟ್ ಅಂದರೆ ಸನ್ರೈಸ್ ಲಾಂಜ್ ಅಂತ ಪೀಣ್ಯಲ್ಲಿದೆ. ನಾನೀಗ ಯಾವುದೇ ಥರ ಪ್ರಮೋಷನ್ನು ಅವೆಲ್ಲ ಮಾಡ್ತಾ ಇಲ್ಲ. ಆಮೇಲೆ ಪ್ರಮೋಷನ್ ಮಾಡ್ತಿದ್ದಾರೆ, ಹೋಗಿದ್ದ ಕಡೆ ಎಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ ಅಂತೆಲ್ಲ ಅಂದ್ಕೊಂಡು. ಗೈಸ್ ಆಯಿತು, ಮುಗಿಸಿದ್ವಿ ಇವತ್ತಿನ ಡೇ ಔಟ್. ಇದು ತುಂಬ ಟೈಮಿಂದ ನಮಗೆ ಬೇಕಿತ್ತು, ಮಚ್ ನೀಡೆಡ್ ಬ್ರೇಕ್ ಇದು. ಗೈಸ್ ಏನಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ, ನನ್ನ ಒಪಿನಿಯನ್ ಏನಂದರೆ, ನನಗೆ ಊಟ ಆ್ಯಾವ್ರೇಜ್ ಅನ್ನಿಸ್ತು. ಮೋಸ್ಟ್ ಪ್ರಾಬ್ಲಿ ನಿಮಗೆ ಇಷ್ಟ ಆಗ್ಬೋದೇನೋ, ನನಗೆ ಓಕೆ ಅಂತ ಅನಿಸ್ತು ಫುಡ್ಡು. ಯಾರಾದರೂ ಬರಬೇಕಂದ್ರೆ ಸನ್ರೈಸ್ ಲಾಂಜಿಗೆ ಬನ್ನಿ, ಪೀಣ್ಯಲ್ಲಿದೆ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ಗೈಸ್, ನನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಹೇಗಿತ್ತು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಫುಡ್ಡೆಲ್ಲ ಹೇಗಿತ್ತು? ಓಕೆ ಬರ್ಬೋದಾ? ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಂಬಿಯನ್ಸ್ ಒಂದೇ ಗೈಸ್ ಚೆನ್ನಾಗಿರೋದು. ಫುಡ್ಡು ಚೆನ್ನಾಗಿದೆ, ನಾಟ್ ಬ್ಯಾಡ್. ನಮಗೆ ಓಕೆ ಅಂತ ಅನಿಸ್ತು. ನಿಮಗೂ ಇಷ್ಟ ಆಗಿದ್ರೆ, ಇಷ್ಟ ಆಗುತ್ತೆ, ಬಂದು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೋಟು, ಫುಡ್ ಹೆಂಗಿತ್ತು? ಗುಡ್ ಬಟ್ ನಾಟ್ ಮಚ್. ಹೇಗಿತ್ತು? ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಎಲ್ಲಿಗೆ ಹೋಗೋದೀಗ? ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ನಮ್ಮ ಏರಿಯಾನೇ ಚಂದ ಗೈಸ್. ನಮ್ಮ ಏರಿಯಾ ಅಂದರೆ ಏನು ಸೈಲೆಂಟಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ವಾಕಿಂಗಾಗಿರ್ಬೋದು, ಓಡಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಿಸ್ಕಿಟಾನೆ, उसको ಶೇಕನ್ ಕೊಡು, ಶೇಕನ್ ಕೊಡು ಮಾ, ಶೇಕನ್ ಕೊಡು ಮಗನೇ. ಗೈಸ್ ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ ಗೈಸ್. ಬಾಯ್ ತಾನೆ? ಶೆಕೆ ಅಲ್ವಾ? ಶೆಕೆ ಅಲ್ವಾ? ಟಯರ್ಡ್ ಥರ ಫೀಲ್ ಆಗ್ತಿದೆ. ಹಾಯ್ ಮಾಡು ರಕ್ಷಿತಾ, ಫ್ರೆಂಡ್. ಇವ್ರ ಮನೆ ಫಂಕ್ಷನ್ಗೆ ಬಂದಿರೋದು ಸಾಯಿಬಾಬಾ ಭಜನೆ ನೋಡಿ. ಮಗು ಎಷ್ಟು ಇಯರ್ಸ್ ಇವನಿಗೆ? 6 years ಅಂತೆ. ಕಚ್ಚಲಲ್ವಾ? ಕ್ಯೂಟ್ ಆಗಿದ್ದಾನೆ ಗೈಸ್. ನೋಡಿ ಒಂದು ಬಟ್ಟೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಬೊಮ್ಮೆ ಬೇಕು ಅಂತ
ಚೆನ್ನಾಗಿ ಮಾಡ್ತಾರೆ. ಗೈಸ್ ಏನು ಗೊತ್ತಾ, ನನ್ನ ಫ್ರೆಂಡ್ ನನ್ನ ತಂಗಿ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ವಿ. ಸಾಯಿಬಾಬಾ ಭಜನೆ ಇತ್ತು. ಹಾಗೆ ಇಲ್ಲಿ ಅವರ ಮಮ್ಮಿ ಡ್ಯಾಡಿದು 30th ಆ್ಯನಿವರ್ಸರಿ ಮಾಡ್ತಿದ್ದಾರೆ. ಅದ್ರದ್ದು ಕೂಡ ಇಲ್ಲೇ ಫಂಕ್ಷನ್ ಇಟ್ಕೊಂಡು ಇದನ್ನು ಮುಗಿಸ್ಕೊಂಡು ಊಟ ಮಾಡಿ ಹುಷಾರು ಊಟ ಮಾಡಿಕೊಂಡು ಹೊರಡೋದಷ್ಟೇ ಗೈಸ್. ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ಇವ್ರ ಮಮ್ಮಿ ಡ್ಯಾಡಿದು 30th ಆ್ಯನಿವರ್ಸರಿ ಆ್ಯಂಡ್ ನೆಕ್ಸ್ಟ್ ನಮ್ಮ ಮಮ್ಮಿ ಡ್ಯಾಡಿದು ಅವ್ರದ್ದು 30th ಆ್ಯನಿವರ್ಸರಿ. ಅಷ್ಟೇ ಗೈಸ್, ಏನೇನಿಲ್ಲ. ಈಗ ಊಟ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ. ಏನು ಮಾಡ್ತಿದ್ದೆ ಅಲ್ಲಿ ಏನು ಮಾಡ್ತಿದ್ದ ಇವನು? ಬಾಟಲ್ ಕಚ್ತಾ ಇದ್ದ. ಅಲ್ಲಿ ಡೆಕೋರೇಷನ್ ಮಾಡಿದರೆ ಅಲ್ಲಿ ಬಾಟಲ್ ಬಿದ್ದಿದ್ರೆ ಬಾಟಲ್ ಕಚ್ಚಕ್ಕೆ ಹೋಗಿದ್ದಾನೆ ಗೈಸ್ ಇವನು. ಆದರೆ ನನಗೆ ಗೊತ್ತಿರಂಗೆ ನಮ್ಮ ಫ್ರೆಂಡ್ಸ್ ಮನೇಲೂ ಶಿಡ್ಜು ಇದೆಯಂತೆ, ಏನೋ ಕಚ್ಚುತ್ತೆ ಅಂತಾರೆ. ಬಟ್ ಇದು ಮಾತ್ರ ಸಖತ್ ಸ್ವೀಟ್ ಗೈಸ್, ಕಚ್ಚೋದೇ ಇಲ್ಲ. ಬಟ್ಟೆ ಚೆನ್ನಾಗೈತಲ್ಲ ಇನ್ನು. ಅವನಿಗೆ ಫುಲ್ಲು ಶೆಕೆ ಅಲ್ವಾ, ಅದಕ್ಕೆ. ಸೊ ಏನು ಹೇಳ್ತೀಯಮ್ಮ, ನಿನ್ನ ಫ್ರೆಂಡ್ ಮನೆಯದು ಇವತ್ತು ಫಂಕ್ಷನ್? ಆ್ಯಕ್ಚುಲಿ ಅವಳು ಬರಲಿ, ಮಾತಾಡ್ತೀನಿ, ಅವಳ ಜೊತೆ ಮಾತಾಡ್ತೀನಿ. ಹೌದಾ? ಎಸ್, ಏನೋ ಹೇಳೋದಿದೆ, ಹೇಳ್ತೀನಿ. ಓಕೆ. ಪೂರಿ, ಸಾಗು, ಏನು ಬೇಬಿ ಕಾರ್ನು, ಕೋಸಂಬರಿ, ರಸ್ಮಲೈ. ಈಗ ಊಟ ಮಾಡಿಕೊಂಡು ಮನೆಗೆ ಹೋಗೋದು. ಹೇಳಮ್ಮ, ನಿನ್ನ ಫ್ರೆಂಡ್ ಬರಲಿ ಅಂತ ಇವಳು ಏನೋ ಕಾಯ್ತಾ ಇದ್ಲು ಗೈಸ್. ಅವಳು ಫ್ರೆಂಡ್ ಬರಲಿ, ಏನೋ ಹೇಳಬೇಕು ಅಂತಿದ್ಲು. ತುಂಬ ಹೆಂಗೆ ಬರ್ತಾಯಿದ್ದೀನಿ, ಚೆನ್ನಾಗಿ ಬರ್ತಿದ್ದೀನಾ? ಅಲ್ಲಿ ಏನು ಹಾಕಿದ್ದೀನಿ? ಫ್ಲ್ಯಾಶ್ ಹಾಕಿಲ್ವಾ? ಏನೂ ಇಲ್ಲ. ನನ್ನ ಕಾಲೇಜ್ ಫ್ರೆಂಡ್ ರಕ್ಷಿತಾ ಅಂತ. ಅಯ್ಯೋ, ಎಲ್ಲ ನನ್ನ ನೋಡ್ತಾ ಇದ್ದಾರೆ. ಹೇಳು, ಅವಳೇನೋ ಹೇಳ್ಬೇಕಂತೆ ಬಾಮ್ಮ ನಿನ್ನ ಬಗ್ಗೆ. ಇವರಿಬ್ರು ಸೈಜ್ ನೋಡಿ ಗೈಸ್ ಹೆಂಗಿದ್ದಾರೆ, ಡುಮ್ 8-9 years ಇಂದ ಫ್ರೆಂಡ್. 8-9 years ಇಂದ 10 years ಆಯಿತು. ಒಂದು ಎಕ್ಸ್ಟ್ರಾನೇ ಇಲ್ಲಿ 10 years ಇಂದ ಫ್ರೆಂಡ್ಸ್. ನಾವು ಕಾಲೇಜಲ್ಲಿ ಆಡಿದ ಆಟಗಳೇ ಇಲ್ಲ, ಒಂದೊಂದಲ್ಲ ನಾವು ಆಡಿರೋದು. ಗೊತ್ತಿರಲಿಲ್ಲ ಈ ಬಾಂಡಿಂಗ್ ಇಷ್ಟು ದೂರ ಬರುತ್ತೆ ಅಂತ. ವಿ ಆರ್ ಹ್ಯಾಪಿ. ಟಚ್ವುಡ್ ಏನೋ ಟಚ್ವುಡ್. ಸೊ ಇವತ್ತು ಇವ್ರ ಮನೇಲಿ 5th year ಬಾಬಾದು ಭಜನ್ ಇತ್ತು, ಪ್ಲಸ್ ಅಂಕಲ್ ಆಂಟಿದು 30th year ಆ್ಯನಿವರ್ಸರಿ ಇತ್ತು. 4 years ಇಂದನೂ ಕರೀತಾನೆ ಇದ್ದಾಳೆ, ಬರೋಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಬಂದಿದ್ದೀನಿ. ಊಟ ಚೆನ್ನಾಗಿದೆ, ತಿಂದೇ ಇಲ್ಲ. ಇವತ್ತು ಪೂರಿ ಚೆನ್ನಾಗಿದೆ. ಆಮೇಲೆ ಯಾರು ಏನು ಅಂದ್ಕೊಂಬೇಡಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ, ಯಾರು ಕಣ್ಣಾಕ್ಬೇಡಿ. ಆಯಿತಾ? ಅಷ್ಟೇ ಗೈಸ್, ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್, ಬೈ ಬಾಯ್.